ನಮಸ್ಕಾರ. ಕರ್ನಾಟಕ ಸರ್ಕಾರ ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಬಾಳಿಗೆ ಬೆಳಕು ಎಂಬ ಪುಸ್ತಕದ 4ನೇ ಅಧ್ಯಾಯ ಮಗ ಮಗಳು ಸರಿಸಮ ಗಳ ಸ ರಿ ಅಂತಕ್ಕಂಥ ಅಕ್ಷರಗಳನ್ನು ನಾವು ನೋಡ್ತೀವಿ. ಇನ್ನು ಈ ಮಗ ಮಗಳು ಶಾಲೆಯಲ್ಲಿ ಕಲಿತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಚಿತ್ರದಲ್ಲಿ ಕಾಣ್ತೀವಿ. ಇಲ್ಲಿ ಗದೆಯ ಚಿತ್ರವನ್ನು ನೋಡ್ತೀವಿ. ಗದೆ, ನಗು, ರಾಗ, ನಳದ ಚಿತ್ರೆಯನ್ನು ನೋಡ್ತೀವಿ. ನಳ, ಬೆಳಕು, ಮರಳು. ಇಲ್ಲಿ ಚೌಕದಲ್ಲಿ ಸ ಕಾಣ್ತೀವಿ. ಸಮ, ಕಸ, ಕನಸು. ಸ್ವರಚಿಹ್ನೆ ಈ ಅನ್ನು ಕಾಣ್ತೀವಿ. ಗಿಳಿ, ಕಲಿ, ಸಸಿ. ಕಲಾರಾಮರ ಮಗಳು ಸುಮ. ಕಲಾರಾಮರ ಮಗ ಗಿರಿ. ಸುಮ, ಗಿರಿ, ಸರಿಸಮ. ಇಲ್ಲಿ ಕಲಾ ಮತ್ತು ರಾಮರ ಮಗಳು ಸುಮ ಮತ್ತು ಇವರ ಮಗ ಗಿರಿ, ಇವರಿಬ್ಬರು ಸರಿಸಮ ಅಂತಕ್ಕಂಥ ಒಂದು ಪಾಠವನ್ನು ನೋಡ್ತೀವಿ. ಕಲಾಳಿಗೆ ಮಗ ಮಗಳು ಸರಿಸಮ, ರಾಮನಿಗೆ ಮಗಳು ಮಗ ಸರಿಸಮ, ಬಾಲಕಿ ಬಾಲಕ ಸರಿಸಮ ಎಂಬ ಪಾಠ ನೋಡ್ತೀವಿ. ಇಲ್ಲಿ ಕೊಟ್ಟಿರುವ ಅಂಕಿಯ ಜೊತೆ ಚೆಂಡುಗಳನ್ನು ಎಣಿಸಿ ಕೂಡಿಸುತ್ತಾ 11ರಿಂದ 20ರವರೆಗೆ ಅಂಕಿಗಳನ್ನು ಕಲಿಸಿ ಅಂತ ಕೊಟ್ಟಿದ್ದಾರೆ. 10 ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಕೂಡಿಸುವ ಸಂಕಲನ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಒಂದು ಚೆಂಡನ್ನು ಕೊಟ್ಟಿದ್ದಾರೆ. ಒಟ್ಟು 11. ಇಲ್ಲಿ 2 ಚೆಂಡುಗಳನ್ನು ಕೊಟ್ಟಿದ್ದಾರೆ. ಅದನ್ನು 10ರ ಜೊತೆ ಕೂಡಿದಾಗ 12. 3 ಚೆಂಡುಗಳನ್ನು ಕೊಟ್ಟಿದ್ದಾರೆ. 10ರ ಜೊತೆ ಕೂಡಿಸಿದಾಗ 13. 4 ಚೆಂಡುಗಳನ್ನು ಕೊಟ್ಟಿದ್ದಾರೆ. 10ರ ಜೊತೆ ಕೂಡಿದಾಗ 14. 5 ಚೆಂಡುಗಳನ್ನು ಕೊಟ್ಟಿದ್ದಾರೆ. 10ರ ಜೊತೆ 15. 15 ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 1 ಚೆಂಡನ್ನು ಕೊಟ್ಟಿದ್ದಾರೆ. 1 ಚೆಂಡನ್ನು 15ರ ಜೊತೆ ಕೂಡಿಸಿದಾಗ ಇಲ್ಲಿ 16 ಸಂಖ್ಯೆ ಬರ್ತಕ್ಕಂಥದ್ದು ನೋಡ್ತೀವಿ. 2 ಚೆಂಡು 15 ಸಂಖ್ಯೆಯನ್ನು ಕೂಡಿಸಿದಾಗ ಒಟ್ಟು 17 ಸಂಖ್ಯೆ ಬರ್ತಕ್ಕಂಥದ್ದು ಕಾಣ್ತೀವಿ. 3 ಚೆಂಡುಗಳು ಪ್ಲಸ್ 15 ಸಂಖ್ಯೆಯ ಜೊತೆ 3 ಚೆಂಡುಗಳನ್ನು ಕೂಡಿಸಿದಾಗ 18. 4 ಚೆಂಡುಗಳನ್ನು 15 ಸಂಖ್ಯೆಯ ಜೊತೆ ಕೂಡಿಸಿದಾಗ 19. 5 ಚೆಂಡುಗಳು 15 ಸಂಖ್ಯೆಯ ಜೊತೆ ಕೂಡಿಸಿದಾಗ 20 ಸಂಖ್ಯೆ ಬರ್ತಕ್ಕಂಥದ್ದು ಕಾಣ್ತೀವಿ. ಇನ್ನು ಕೂಡುವ ಲೆಕ್ಕ ಕಲಿಸಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ₹2 ಒಟ್ಟು ಕೂಡಿಸಿದಾಗ ನಮಗೆ ₹4 ಬರ್ತಕ್ಕಂಥದ್ದು ಕಾಣ್ತೀವಿ. ಇನ್ನು ₹5 ಮತ್ತು ₹4ಗಳನ್ನು ಕೂಡಿಸಿದಾಗ ₹9 ಬರ್ತಕ್ಕಂಥದ್ದು ಕಾಣ್ತೀವಿ. ₹7 ಮತ್ತು ₹6 ಕೂಡಿಸಿದಾಗ ₹13ಗಳನ್ನು ಕಾಣ್ತೀವಿ. ಇನ್ನು ₹9 ಮತ್ತು ₹9 ಕೂಡಿಸಿದಾಗ ₹18 ಬರ್ತಕ್ಕಂಥದ್ದು ಕಾಣ್ತೀವಿ. ಅಂದರೆ ಒಂದು ಕಡಿಮೆ ₹10, ಒಂದು ಕಡಿಮೆ ₹10 ಕೂಡಿಸಿದಾಗ ಒಟ್ಟು 2 ಕಡಿಮೆ ₹20 ಬರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ. ಹಿರಿಯರಿಗೆ ಅನುಭವದ ಮಾತುಗಳನ್ನು ಇಲ್ಲಿ ಗೊತ್ತಾಗ್ತದೆ. ಇನ್ನು ಚಟುವಟಿಕೆಯನ್ನು ನೋಡಿದಾಗ ಕೆಳಗಿನ ಚೌಕದಲ್ಲಿರುವ ಅಕ್ಷರಗಳನ್ನು ಗುರುತಿಸಿ ಚೌಕ ಹಾಕಿರಿ. ಗ ಅಂತಕ್ಕಂಥ ಅಕ್ಷರವನ್ನು ಕೊಟ್ಟಾಗ ನಾವು ಗ ಮತ್ತು ಗ ಮೊದಲನೇ ಸಾಲದಲ್ಲಿ ಚೌಕನ್ನು ಹಾಕಬೇಕು. ಲ ಅಕ್ಷರ ಚೌಕದಲ್ಲಿ ಬರೆದಿರ್ತಕ್ಕಂಥದ್ದು 2ನೇ ಸಾಲದಲ್ಲಿ ಲ ಮತ್ತು ಲಗಳನ್ನು ಬರೀಬೇಕು. ಸ ಚೌಕ ಹಾಕಬೇಕು. ಸ ಲೈನ್ದಲ್ಲಿರ್ತಕ್ಕಂಥ 2 ಸಗಳನ್ನು ಕಾಣ್ತೀವಿ. ಇನ್ನು ಗಿ ಕೊಟ್ಟಿರ್ತಕ್ಕಂಥ ಒಂದು ಅಕ್ಷರವನ್ನು ನೋಡಿದಾಗ ಗಿ ಮತ್ತು ಗಿಗಳನ್ನು ಚೌಕನಲ್ಲಿ ಹಾಕಬೇಕು. ಇನ್ನು ಓದಿಸಿ ಗ, ಸ, ಳ, ಯ, ರಿ ಮೊದಲನೇ ಸಾಲದಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಗದ ಕೆಳಗಡೆ ಮಳೆ, ಆಸೆ, ಸ ಸರ, ಧನ, ಲ ರಾಮ ಮಗು, ಯ ಬೆಳಕು ಸುಮ, ರಿ ಮಗಳು ದಿನಸಿ, ಬದುಕು ಸರಿಸಮ. ಕಲಾರಾಮರ ಮಗಳು ಸುಮ, ಕಲಾ ರಾಮರ ಮಗ ಗಿರಿ, ಸುಮಗಿರಿ ಸರಿಸಮ ಬರೆಯಿರಿ. ಸ ಸ ಗ ಗ ಗ, ಲ ಳ ನಿ ನಿ, ಸಸಿ, ಬಳೆ, ಮಗಳು, ಬೆಳಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದೆಯೋ ಅದೇ ರೀತಿ ನಾವಿಲ್ಲಿ ಬರೆದಿದ್ದೀವಿ. ಸಸಿ, ಬಳೆಯನ್ನು ಬರೆದಿದ್ದೀವಿ. ಮುಂದಿನ ಪದಗಳನ್ನು ನೀವೇ ಬರೆಯಿರಿ. ಸುಮಗಿರಿ ಸರಿಸಮ ಅಂತಕ್ಕಂಥ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ವಾಕ್ಯವನ್ನು ನೋಡಿದ ತಕ್ಷಣ ನಿಮ್ಮ ಕೆಳಗಡೆ ಅದೇ ರೀತಿಯ ಅಕ್ಷರಗಳನ್ನು ಬರೀಬೇಕು. ಸುಮಗಿರಿ ಸರಿಸಮ, ಮಗ ಮಗಳು ಸರಿಸಮ, ಮಗ ಮಗಳು ಸರಿಸಮ ಅಂತ ಚಿತ್ರ ನೋಡಿ ಚಿತ್ರದ ಹೆಸರು ಬರೆಯಿರಿ. ಇಲ್ಲಿ
ಕೊಟ್ಟಿರ್ತಕ್ಕಂಥ ನಾವು ಏನಾದರೂ ಬಂಗಾರದ ಅಂಗಡಿಗೆ ಹೋದರೆ ಅಲ್ಲಿ ಹಾರಗಳನ್ನು ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ಏನಂತೀವಿ ಅಂದ್ರೆ ಹಾರ. ಇಲ್ಲಿ ಗಿಡದ ಮೇಲೆ ಕೂತಿರ್ತಕ್ಕಂಥ ಗಿಳಿಯನ್ನು ನೋಡ್ತೀವಿ, ಅದು ಯಾವ ಪಕ್ಷಿ ಅಂತ ಕೇಳಿದಾಗ ಗಿಳಿ. ಮಹಿಳೆಯರು ಕೈಯಲ್ಲಿ ಉಡ್ತಕ್ಕಂಥ 2 ವಸ್ತುಗಳನ್ನು ಕೊಟ್ಟಿದ್ದಾರೆ, ಬಳೆ ಅಂತಕ್ಕಂಥದ್ದು ನಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನು ಆಡ್ತಕ್ಕಂಥ ಒಂದು ಕೂಸು ಮಗುವಿನ ಚಿತ್ರವನ್ನು ಕೊಟ್ಟಿದ್ದಾರೆ, ಅಲ್ಲಿ ಮಗು ಅಂತೇಳಿ ಬರೀಬೇಕು. ಸ್ವರ ಚಿಹ್ನೆಗಳನ್ನು ಅಕ್ಷರಗಳಿಗೆ ಸೇರಿಸಿ ಬರೆಯಿರಿ. ಇಲ್ಲಿ ಒಂದೊಂದು ಅಕ್ಷರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ. ಚೌಕ್ ಬಾಕ್ಸಿನ ಮೇಲೆ ಮೇಲ್ಗಡೆ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಯ ಎ ಯ ಪ್ಲಸ್ ಆ ಯಾ 2ನೇ ಅಕ್ಷರ. ಇಲ್ಲಿ 3ನೇದು ಯ ಪ್ಲಸ್ ಉ ಯು, ಯ ಪ್ಲಸ್ ಇ ಅಂತಕ್ಕಂಥದ್ದು ಕೊಡ್ತೀವಿ. ಅದೇ ರೀತಿ ಬ ಬೆ ಬಾ ಬು ಬಿ, ಳ ಕೊಟ್ಟಿದ್ದಾರೆ ಳೆ ಳ ಳು ಲಿ, ಗ ಕೊಟ್ಟಿದ್ದಾರೆ ಗೆ ಗ ಗು ಜಿ, ಸ ಕೊಟ್ಟಿದ್ದಾರೆ ಸೆ ಸ ಸು ಸಿ, ನ ಕೊಟ್ಟಿದ್ದಾರೆ ನಿ ನ ನು ನಿ. ಈ ರೀತಿ ಅಕ್ಷರಗಳನ್ನು ಕೊಟ್ಟಿರ್ತಕ್ಕಂಥ ಕಾಣ್ತೀವಿ. 6ನೇದು ಈ ಕೆಳಗಿನ ಅಂಕಿಗಳನ್ನು ಮುಂದಿನ ಖಾಲಿ ಜಾಗದಲ್ಲಿ ಬರೆಯಿರಿ. 11 ಯಾವ ರೀತಿ ಇದೆಯೋ ಆ 3 ಕಾಲಮ್ನಲ್ಲಿ ಅದೇ ರೀತಿ ಬರೀಬೇಕು. 12 ಅದೇ ಅಂಕಿಗಳನ್ನು ಬರೀಬೇಕು. 13 14 15 ಹೇಗೆ ಸಂಖ್ಯೆಗಳನ್ನು ಕೊಡ್ತಾರೋ ಅದೇ ರೀತಿ ಯಥಾವತ್ತಾಗಿ ಬರೀಬೇಕು. 16 17 18 19 20 ಈ ಸಂಖ್ಯೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಇವೆಲ್ಲವನ್ನು ನಾವೇನು ಮಾಡ್ತೀವಿ, ಯಥಾವತ್ತಾಗಿ ಬರೀಬೇಕು. ಇನ್ನು ಖಾಲಿ ಜಾಗದಲ್ಲಿ ಬಿಟ್ಟಿರುವ ಅಂಕಿಗಳನ್ನು ಕ್ರಮವಾಗಿ ಬರೆಯಿರಿ. 1 ಕೊಟ್ಟಿದ್ದಾರೆ, 2 3 ಬರೀಬೇಕು. 4 ಕೊಟ್ಟಿದ್ದಾರೆ, 5 ಬರೀಬೇಕು. 6 ಕೊಟ್ಟಿದ್ದಾರೆ, 7 8 ಬರೀಬೇಕು. 9 ಕೊಟ್ಟಿದ್ದಾರೆ, 10 ಬರೀಬೇಕು. 11 ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಸಂಖ್ಯೆ ಬಿಟ್ಟಿದ್ದಾರೆ, ಅದು 12. 13 ಅಂಕಿಗಳನ್ನು ಕೊಟ್ಟಿದ್ದಾರೆ, 14 15 16 ನಾವೇ ಬರೀಬೇಕು. 17ನೇ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಕಂಟಿನ್ಯೂ ಆಗಿ ಮಾಡಬೇಕು, ಯಾಕಂದ್ರೆ ಮುಂದಿನ ಸಂಖ್ಯೆಗಳು ಯಾವುವು ಅಂತ ತಿಳಿಬೇಕು. 18 19 20 ಈ ರೀತಿಯ ಸಂಖ್ಯೆಗಳನ್ನು ಅನುಕ್ರಮವಾಗಿ ಬರಿತಾ ನಾವೇನು ಮಾಡಬೇಕಂದ್ರೆ ಮುಂದೆ ಸಾಗಬೇಕು. ಇನ್ನು 8ನೇದು ಕೂಡುವ ಲೆಕ್ಕಗಳನ್ನು ಮಾಡಿರಿ. ನಾವೇನಾದರೂ ಅಂಗಡಿಗಳಿಗೆ ಹೋದಾಗ ಮಕ್ಕಳಿಗೆ 3 ರೂಪಾಯಿ ಚಾಕ್ಲೇಟು, 2 ರೂಪಾಯಿ ಪೇಪರ್ ಮಟ್ಟಿಯನ್ನು ತೆಗೆದುಕೊಂಡು ಅಂದರೆ ಅಲ್ಲಿ ನಮಗೆ ಎಷ್ಟು ಕೊಡಬೇಕಾಗತ್ತಂದ್ರೆ ಅಂಗಡಿಯವರಿಗೆ 5 ರೂಪಾಯಿ ಕೊಡ್ತಕ್ಕಂಥದ್ದನ್ನು ಕಾಣ್ತೀವಿ. ಅಂದರೆ ಇಲ್ಲಿ 3 ರೂಪಾಯಿ ಪ್ಲಸ್ 2 ರೂಪಾಯಿ ಟೋಟಲ್ ಎಷ್ಟಾಗುತ್ತೆ ಅಂದರೆ 5 ರೂಪಾಯಿ ಆಗುತ್ತೆ. ನಾವೇನಾದರೂ ಒಂದು ಬಿಸ್ಕುಟ್ ಪ್ರಕಾರ ತೊಗೊಂಡಿದ್ರೆ ಒಂದು 6 ರೂಪಾಯಿಯನ್ನು ಕೊಡೋಂದ್ರೆ 6 ರೂಪಾಯಿ ಕೊಡಬೇಕಾಗತ್ತೆ. ಇನ್ನು 4 ರೂಪಾಯಿಗೆ ಏನು ಮಾಡ್ತೀವಿ ಅಂದ್ರೆ ಚಾಕ್ಲೇಟನ್ನು ತೊಗೋತೀವಿ. ಟೋಟಲ್ ಅಂಗಡಿಯವನಿಗೆ ಎಷ್ಟು ಕೊಡಬೇಕಂದ್ರೆ 10 ರೂಪಾಯಿ ಕೊಡಬೇಕು. ಹಾಗೆ ಅಂಗಡಿಯವನು ಲೆಕ್ಕ ಮಾಡ್ತಾನೆ, ಒಂದು 6 ರೂಪಾಯಿ ಒಂದು 4 ರೂಪಾಯಿ ಕೂಡಿಸಿದಾಗ 10 ರೂಪಾಯಿ ಆಗ್ತಕ್ಕಂಥದ್ದು ಕಾಣ್ತೀವಿ. ಇನ್ನು ಬೇರೆ ಏನಾದರೂ ಒಂದು ಪದಾರ್ಥಗಳನ್ನು ತೆಗೆದುಕೊಂಡು ಅಂದ್ರೆ 8 ರೂಪಾಯಿದು 2 ವಸ್ತುಗಳನ್ನು ತೆಗೆದುಕೊಂಡು ಅಂದರೆ ಎಷ್ಟು ಕೊಡಬೇಕಪ್ಪ ಅಂದ್ರೆ ಅಂಗಡಿಯವನಿಗೆ 16 ರೂಪಾಯಿ ಕೊಡಬೇಕಾಗುತ್ತೆ ಅಂತ ಅದನ್ನು ನೋಡ್ತೀವಿ. ಇನ್ನು 9 ರೂಪಾಯಿ 6 ರೂಪಾಯಿ ಏನಾದರೂ ನೀವು ಮಕ್ಕಳಿಗೆ ಕೊಟ್ಟರೆ, ಇಬ್ಬರು ಮಕ್ಕಳಿದ್ದಾಗ ಒಬ್ಬನಿಗೆ 9 ರೂಪಾಯಿ ಒಬ್ರಿಗೆ 6 ರೂಪಾಯಿ ಕೊಟ್ಟರೆ ಇಬ್ಬರಿಗೆ ಕೂಡಿಸಿ ಎಷ್ಟಾಗುತ್ತೆ ಅಂದ್ರೆ 15 ರೂಪಾಯಿ ಕೊಟ್ಟಂಗೆ ಆಗತಕ್ಕಂಥ ನೋಡ್ತೀವಿ. ಇಲ್ಲಿ 9ನೇದು ಕೊಟ್ಟಿದ್ದಾರೆ, ಕಲಾರಾಮರ ಮನೆಯಲ್ಲಿ 4 ಜನ. ಕಲಾರಾಮ ಇವರಿಬ್ಬರು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 4 ಜನ, ಮಗ ಮಗಳು ಗಂಡ ಹೆಂಡತಿ. ಅವರ ಮನೆಗೆ 6 ಜನ ನೆಂಟರು ಆಗಮಿಸಿದ್ದಾರೆ. ಅವ್ರ ಮನೆಗೆ ಎಷ್ಟಂದ್ರೆ 6 ಜನ ನೆಂಟರು ಆಗಮಿಸಿದ್ದಾರೆ. ಈಗ ಅವರ ಮನೆಯಲ್ಲಿ ಎಷ್ಟು ಜನರಿದ್ದಾರೆ ನೋಡಿ. ಕಲಾರಾಮರ ಮನೆಯಲ್ಲಿರುವ ಜನರ ಸಂಖ್ಯೆ 4. ಕಲಾರಾಮರ ಮನೆಗೆ ಬಂದ ನೆಂಟರ ಸಂಖ್ಯೆ 6. ಒಟ್ಟು ಎಷ್ಟು ಸಂಖ್ಯೆ ಅಂದ್ರೆ 10 ಸಂಖ್ಯೆ ಆಗಿರ್ತಕ್ಕಂಥ ಕಾಣ್ತೀವಿ. ಇನ್ನು ಕಲಿಕಾ ಪ್ರಗತಿ ಯಾವ ರೀತಿ ನಮ್ಮದು ಎಷ್ಟು ಸಾಗಿದೆ ಅನ್ನೋದನ್ನು ನೋಡಬೇಕಾದ್ರೆ ಚೌಕದಲ್ಲಿರುವ ಅಕ್ಷರಗಳನ್ನು ಮುಂದಿನ ಅಕ್ಷರಗಳಲ್ಲಿ ಗುರುತಿಸಿ ವೃತ್ತ ಹಾಕಲು ತಿಳಿಸಿ. ಮ ಅಂತಕ್ಕಂಥ ಒಂದು ಅಕ್ಷರವನ್ನು ನೋಡಿದಾಗ ಮ ಹಾಕಬೇಕು. ರ 2ನೇ ಸಾಲದಲ್ಲಿ ರ, 3ನೇ ಸಾಲದಲ್ಲಿ ಸ, 4ನೇ ಸಾಲದಲ್ಲಿ ದ, 5ನೇ ಸಾಲದಲ್ಲಿ ಕ, ಗಿ ಗಟ್ಟಿಯಾಗಿ ಓದಿ. ಮನೆ, ಆಕೆ, ಬದುಕು, ಮಾಲ, ಸರಿಸಮ. ನರಿ, ಮಾರ, ಮಗಳು, ಕಾಯಕ, ಆದಾಯ. ಆ ಮನೆ, ನೆರೆಮನೆ, ಮಾರನ ಮನೆ, ಕಾಯಕದ ಬದುಕು, ಮಗ ಮಗಳು ಸರಿಸಮ. ನೋಡಿ ಬರೆಯಿರಿ, ತಿಳಿಸಿ. ಯಾವ ರೀತಿ ಅಕ್ಷರಗಳಿದ್ದಾವೋ ಅದೇ ರೀತಿ ಕೆಳಗಿನ ಬಿಟ್ಟ ಸ್ಥಳಗಳನ್ನು ನಾವು ತುಂಬಬೇಕಾಗುತ್ತಾ. ಮಾರು, ಕಾಲ, ನಾಯಿ, ಬಯಲು, ನೆರೆಮನೆ ಇದೇ ರೀತಿಯ ಸಾಲುಗಳನ್ನು ನಾವು ತುಂಬ್ತಾ ಹೋಗಬೇಕು. ಆ ಮನೆಯ ನೆನೆ ಅಂತಕ್ಕಂಥದ್ದನ್ನು ತುಂಬಬೇಕು. ಇಲ್ಲಿ ಇನ್ನೂ ಬಿಟ್ಟ ಸ್ಥಳಗಳು ಬಿಟ್ಟ ಮಗ ಮಗಳು ಸರಿಸಮ ಇದೇ ರೀತಿಯ ಅಕ್ಷರಗಳನ್ನು ನಾವು ಮಾಡಬೇಕು ಕೆಳಗಡೆ
ಸೀಸಿನಿಂದ ಅಥವಾ ಪೆನ್ನಿನಿಂದ ತುಂಬಬೇಕು. ಕಾಯಕದ ಬದುಕು, ಮಾನದ ಬದುಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಾಲುಗಳನ್ನು ತುಂಬಬೇಕು. ಸ್ವರ ಚಿಹ್ನೆಗಳನ್ನು ಅಕ್ಷರಗಳಿಗೆ ಸೇರಿಸಿ ಬರೆಯಿರಿ. ನೋಡಿ, ಎ ಆಕಾರವನ್ನು ಕೊಟ್ಟಿದ್ದಾರೆ. ಎ ಸ್ವರ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಮ ಪ್ಲಸ್ ಎ ಮೇ, ಮ ಪ್ಲಸ್ ಆ ಮಾ, ಮ ಪ್ಲಸ್ ಉ ಮ, ಮ ಪ್ಲಸ್ ಉ ಮು, ಮ ಪ್ಲಸ್ ಇ ಮಿ. ಲ ಕೊಟ್ಟಿದ್ದಾರೆ. ಲೇ ಲಾ ಲು ಲಿ. ಇನ್ನು ದ ಕೊಟ್ಟಿದ್ದಾರೆ. ದೇ ದ ದು ದಿ. ಲ ಕೊಟ್ಟಿದ್ದಾರೆ. ಲೇ ಲಾ ಲು ಲಿ. ಯ ಕೊಟ್ಟಿದ್ದಾರೆ. ಎ ಯ ಯು ಇ. ವೃತ್ತದಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿಕೊಂಡು 6 ಪದಗಳನ್ನು ಬರೆಯಲು ತಿಳಿಸಿದ್ದಾರೆ. ನಾವು ಇಲ್ಲಿ 3 ಪದಗಳನ್ನು ಬರ್ತಿದ್ವಿ. ಇನ್ನು 3 ಪದಗಳನ್ನು ನೀವು ಬರೆಯಬೇಕು. ಮನೆ, ಮಗ, ಮರ. ಚಿತ್ರಕ್ಕೆ ಪದವನ್ನು ಗೆರೆ ಹಿಡಿದು ಹೊಂದಿಸಿ. ಈ ಚಿತ್ರಕ್ಕೆ ಯಾವ ಪದ ಸರಿ ಹೊಂದೈತೆ ಅನ್ನೋದನ್ನು ನಾವು ಏನು ಬೇಕಾದ್ರೆ ಇಲ್ಲಿ ಬರೀಬೇಕಾಗುತ್ತೆ. ಆನೆ 2 ಅಕ್ಷರ ಪದವನ್ನು ನೋಡ್ತೀವಿ. ಇನ್ನು ಮನೆ ಅಂತಕ್ಕಂಥದ್ದು 2 ಅಕ್ಷರ ನೋಡ್ತೀವಿ. ಗಿಳಿ ಅಂತಕ್ಕಂಥದ್ದು 2 ಅಕ್ಷರ ಶಬ್ದವನ್ನು ನೋಡ್ತೀವಿ. ಇನ್ನು ಕರು, ಆಕಳ ಕರು ಆಗಿರ್ಬೋದು, ಆಕಳ ಕರವನ್ನು ಕಾಣ್ತೀವಿ, ಕರು ಅಂತ ಇಟ್ಟಿದ್ದೀವಿ. ಇನ್ನು ಮರ ಅಂತಕ್ಕಂಥ 2 ಅಕ್ಷರ ಶಬ್ದಗಳನ್ನು ಕಾಣ್ತೀವಿ. ಆವರಣದಲ್ಲಿರುವ ಸರಿಯಾದ ಅಕ್ಷರ ಆರಿಸಿಕೊಂಡು ಖಾಲಿ ಜಾಗದಲ್ಲಿ ಬರೆಯಿರಿ. ಇಲ್ಲಿ ಬ್ರಾಕೆಟ್ದಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಇವುಗಳಿಗೆ ಹೊಂದಿಸಬೇಕು. ಆಮೆ, ಕದ, ಮಾರ, ಬೆಳಕು ಅಂತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನು ಖಾಲಿ ಜಾಗದಲ್ಲಿ ಬಿಟ್ಟಿರುವ ಅಂಕಿಗಳನ್ನು ಕ್ರಮವಾಗಿ ಬರೆಯಿರಿ. 1 ಕೊಟ್ಟಿದ್ದಾರೆ, 2 ತುಂಬಬೇಕು, 3 ಕೊಟ್ಟಿದ್ದಾರೆ, 4, 5, 6 ತುಂಬಬೇಕು. 7ನೇ ಸಂಖ್ಯೆಯನ್ನು ಬರೆದಿದ್ದಾರೆ. 8, 9 ತುಂಬಬೇಕು. 10 ಕೊಟ್ಟಿದ್ದಾರೆ, 11 ತುಂಬಬೇಕು. 12ನೇ ಸಂಖ್ಯೆಯನ್ನು ಅವ್ರು ಬರೆದಿದ್ದಾರೆ. 13ನೇ ಸಂಖ್ಯೆಯನ್ನು ನಾವು ತುಂಬಬೇಕು. 14 ಕೊಟ್ಟಿದ್ದಾರೆ, 15, 16, 17 ಈ ರೀತಿಯ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. 18 ಕೊಟ್ಟಿದ್ದಾರೆ, 19, 20 ಮುಂದಿನ ಸಂಖ್ಯೆ ಯಾವುದನ್ನು ನಾವು ಗಮನಿಸಬೇಕು. ಚಿತ್ರಗಳನ್ನು ಕೂಡಿ ಲೆಕ್ಕ ಮಾಡಿಸಿ ಅಂತ ತಕ್ಷಣ ಎಷ್ಟು ಚಿತ್ರಗಳಿದಾವೆ? 3 ಆಮೆಗಳಿದಾವೆ. ಸಂಖ್ಯೆಯನ್ನು ಬರೀಬೇಕಲ್ಲಿ. 2 + 1 = 3. ಇಲ್ಲಿ 5 ಹೂಗಳನ್ನು ಕೊಟ್ಟಿದ್ದಾರೆ. ಮತ್ತೆ 4 ಹೂಗಳನ್ನು ಕೊಟ್ಟಿದ್ದಾರೆ. 2 ಕೂಡಿಸಬೇಕು. 5 ಮತ್ತು 4 9. ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಒಂದು ಕಡೆ 12 ಕೊಟ್ಟಿದ್ದಾರೆ, ಒಂದು ಕಡೆ 4 ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಅಂದ್ರೆ 6. ಕೂಡುವ ಲೆಕ್ಕಗಳನ್ನು ಮಾಡಿಸಿ. ಆವಾಗಲೇ ಹೇಳಿದ ಹಾಗೆ ತಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಒಬ್ರಿಗೆ 4 ರೂಪಾಯಿ ಕೊಟ್ಟರೆ, 3ನೇ ತೇವ್ 4 ರೂಪಾಯಿ ಕೊಟ್ಟರೆ, 2ನೇ ತೇವ್ಗೆ 2 ರೂಪಾಯಿ ಕೊಡ್ತೀರಿ. ಒಟ್ಟು ಎಷ್ಟು ರೂಪಾಯಿ ಕೊಟ್ಟಂಗಾತಿ? ನಿಮ್ಮ ಇಬ್ಬರು ಮಕ್ಕಳಿಗೆ 6 ರೂಪಾಯಿ ಕೊಡಬೇಕಾಗುತ್ತೆ. ಮಾರನೇ ದಿವಸ ದೊಡ್ಡ ಮಗನಿಗೆ 6 ರೂಪಾಯಿ ಕೊಟ್ಟರೆ, ಸಣ್ಣ ಮಗಳಿಗೆ 3 ರೂಪಾಯಿ ಕೊಡಬೇಕಾಗುತ್ತೆ. ಟೋಟಲ್ ಎಷ್ಟು ರೂಪಾಯಿ ಕೊಟ್ಟಂಗಾಯ್ತು? 9 ರೂಪಾಯಿ ಕೊಡಬೇಕಾಗುತ್ತೆ. ಇನ್ನು ಇಲ್ಲಿ ಯಾವುದೇ ಒಂದು ಅಂಗಡಿಗೆ ಹೋದಾಗ ನಾವು 8 ರೂಪಾಯಿ ಮತ್ತು 6 ರೂಪಾಯಿ 2 ಸಾಮಾನುಗಳನ್ನು ತಗೋದಾಗ ಟೋಟಲ್ ಎಷ್ಟಾಗುತ್ತೆ ಅಂದರೆ 14 ರೂಪಾಯಿಗಳಾಗತಕ್ಕಂಥದ್ದು ಕಾಣ್ತೀವಿ. ಏನಾದರೂ ವಸ್ತುಗಳನ್ನು ನಾವು ಖರೀದಿ ಮಾಡಿದ್ವಿ ಅಂದರೆ 9 ರೂಪಾಯಿ ಮತ್ತು 8 ರೂಪಾಯಿ 2 ವಸ್ತುಗಳನ್ನು ಖರೀದಿ ಮಾಡಿದಾಗ ಟೋಟಲ್ ಎಷ್ಟು ರೂಪಾಯಿ ಕೊಡಬೇಕಾಗತ್ತೆ ಅಂದರೆ 17 ರೂಪಾಯಿಗಳನ್ನು ಕೊಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಅಂಚೆಯವನು ಮೊದಲ ದಿನ 8 ಪತ್ರಗಳನ್ನು ಹಂಚಿದನು. ಮೊದಲನೇ ದಿವಸ 8 ಪತ್ರಗಳನ್ನು ಹಂಚ್ತಾನೆ. 2ನೇ ದಿನ ಅವನು 3 ಪತ್ರಗಳನ್ನು ಹಂಚಿದನು. ಹಾಗಾದರೆ ಅಂಚೆಯವನು ಹಂಚಿದ ಒಟ್ಟು ಪತ್ರಗಳು 2 ದಿನದಲ್ಲಿ, ಮೊದಲನೇ ದಿನ ಮತ್ತು 2ನೇ ದಿನ ಒಟ್ಟು 8 + 3 = 11 ಪತ್ರಗಳನ್ನು ಹಂಚ್ತಾರೆ. ಇನ್ನು ಲಿಂಕ್ ಡಾಕ್ಯುಮೆಂಟ್ ಸಾಕ್ಷರತಾ ಕಾರ್ಯಕ್ರಮ ಸವಿ ಬರಹ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ನಾವು 4ನೇ ಅಧ್ಯಾಯವನ್ನು ನೋಡಿದಾಗ ಮಗ ಮಗಳು ಸರಿಸಮ ಅಂತಕ್ಕಂಥ ಒಂದು ಪಾಠವನ್ನು ಕಾಣ್ತೀವಿ. ಅದರಲ್ಲಿ ನಗು, ಬೆಳಕು, ಕಸ, ಗಿಳಿ ಅಂತಕ್ಕಂಥ 4 ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಪೇಜ್ ತುಂಬಲು ನಗು ಅಂತಕ್ಕಂಥ ಒಂದು ಸಾಲಿನಲ್ಲಿ ನಗು, ಬೆಳಕು ಅಂತಕ್ಕಂಥ ಒಂದು ಸಾಲಿನಲ್ಲಿ ಬೆಳಕು, ಕಸ ಅಂತಕ್ಕಂಥದ್ದು ಸಾಲಿನಲ್ಲಿ ಕಸ, ಗಿಳಿ ಅಂತಕ್ಕಂಥ ಸಾಲಿನಲ್ಲಿ ಗಿಳಿ, ಈ ರೀತಿಯ ಸಂಪೂರ್ಣವಾಗಿ ಬರಿಬೇಕು. ಮಗ ಮಗಳು ಬಾಳಿಗೆ ಬೆಳಕು. ಯಾಕಂದರೆ ಮಕ್ಕಳು ಮುಂದೆ ನಮ್ಮ ಏನಾದರೂ ಸಹಾಯ ಮಾಡಬಹುದು ಅಂತಕ್ಕಂಥ ಒಂದು ಕಾಯಕವನ್ನು ಇಟ್ಟುಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಹೋಗಬೇಕು. ಇಲ್ಲಿ ಅವರ ಒಂದು ನಮ್ಮ ಬಾಳಿಗೆ ಮುಂದಿನ ಕಾಲಕ್ಕೆ ಬೆಳಕಾಗಿ ಕಾಣ್ತಕ್ಕಂಥ ಒಂದು ವಿಶೇಷತೆಯನ್ನು ನುಡಿಯನ್ನು ಇಟ್ಟಿರ್ತಕ್ಕಂಥ ಕಾಣ್ತೀವಿ. ರಾಮನಿಗೆ ಮಗ ಮಗಳು ಸರಿಸಮ, ರಾಮನಿಗೆ ಮಗ ಮಗಳು ಸರಿಸಮ ಅಂತ ನೋಡ್ತೀವಿ. ರಾಮನಿಗೆ ಮಗ ಮಗಳು ಸರಿಸಮ. ಈ ಪೇಜನ್ನೆಲ್ಲ ಸಂಪೂರ್ಣವಾಗಿ ನಾವೇನು ಮಾಡಬೇಕಂದ್ರೆ ತುಂಬಿಸಬೇಕು. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಪಾಠವನ್ನು ನೋಡೋಣ. ಧನ್ಯವಾದಗಳು.